ಹಾಯ್ ನಮಸ್ತೆ. ಆರೋಗ್ಯಕರದ ರಾಗಿ ಮುದ್ದೆ ಇವತ್ತಿನ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಮಂಡ್ಯ ಸ್ಟೈಲ್ ರಾಗಿ ಮುದ್ದೆ ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ. ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಾವು ಯಾವುದೇ ವಿಡಿಯೋಸ್ ಹಾಕಿದ್ರೂ ನಿಮಗೆ ಬರುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆ ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ. ನಾನಿಲ್ಲಿ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಇವಾಗ ಪಾತ್ರೆ ಇಟ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2.5-3 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ. ಇದು ಬಿಸಿ ಆಗಲಿ. ಇವಾಗ ಜಲ್ಡಿ ಇಟ್ಕೊಂಡಿದ್ದೀನಿ. ರಾಗಿ ಹಿಟ್ಟನ್ನು ಜಲ್ಡಿ ಹಿಡಿತಾ ಇದ್ದೀನಿ. ಏನಾದರೂ ಗಂಟು ಏನಾದರೂ ಇದ್ದರೆ ಸಣ್ಣ ಪುಟ್ಟ ಎಲ್ಲ ಬಂದುಬಿಡುತ್ತೆ. ಅದಕ್ಕೆ ನಾನು ಇಲ್ಲಿ ಜಲ್ಡಿ ಹಿಡ್ಕೊತಾ ಇದ್ದೀನಿ. ನೋಡಿ, ಸಣ್ಣ ಪುಟ್ಟ ಎಲ್ಲ ಬಂದುಬಿಡುತ್ತೆ. ಈ ಥರ ಮಾಡ್ಕೋಬೇಕು. ಹಿಟ್ಟನ್ನು ಸೋಸ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೂ ಸ್ವಲ್ಪ ಜಲ್ಡಿ ಹಿಡಿತಾ ಇದ್ದೀನಿ. ಈ ಥರ ಹಾಕ್ಕೊಂಡು ನೀಟಾಗಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಿಟ್ಟು. ಅದಕ್ಕೆ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಎಲ್ಲ ಸಣ್ಣ ಪುಟ್ಟ ಏನೋ ಗಂಟುಗಳು ಏನು ಇದ್ರೂ ಬಂದುಬಿಡುತ್ತೆ. ಅದಕ್ಕೆ ನಾನು ಇಲ್ಲೆಲ್ಲ ಜಲ್ಡಿ ಹಿಡ್ಕೊಂಡು ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸೋಸ್ಕೊಂಡಿದ್ದೀನಿ. ಇವಾಗ ಬಿಸಿ ನೀರು ಕುದೀತಾ ಇದೆ. ಈ ಥರ ಬಿಸಿ ನೀರು ಕುದೀತಾ ಇರಬೇಕು. ತಣ್ಣೀರಿಗೆ ಹಾಕಬಾರ್ದು ಹಿಟ್ಟನ್ನು, ಯಾವಾಗಲೂ ಬಿಸಿನೀರಿಗೆ ಹಾಕಬೇಕು ಹಿಟ್ಟನ್ನು. ಈ ಥರ ಕುದೀತಾ ಇತ್ತಲ್ಲ ನೀರು. ಇವಾಗ ಇದರಲ್ಲಿ 1 ಗ್ಲಾಸಿಂದ ಸ್ವಲ್ಪ ಬಿಸಿ ನೀರು ನಾನು ಹೊರಗಡೆ ತಗೊತಾ ಇದ್ದೀನಿ. ಇದು ಏನಕ್ಕೆ ತಗೊತಾ ಇದ್ದೀನಿ ಅಂದರೆ, ನಾವು ಹಿಟ್ಟು ಹಾಕುವಾಗ ಬಿಸಿನೀರಿಗೆ ಯಾವಾಗಲೂ ಗಟ್ಟಿ ಆಗಿಬಿಡುತ್ತೆ ಒಂದೊಂದು ಸತಿ. ಅದಕ್ಕೆ ಮಿಕ್ಕಿದ ನೀರನ್ನು ಗಟ್ಟಿ ಆದರೆ ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ತಿರ್ಸ್ಕೋಬೋದು. ಅದಕ್ಕೆ ನಾನು ಸ್ವಲ್ಪ ಬಿಸಿನೀರು ತೆಗಿತಾ ಇದ್ದೀನಿ ಹೊರಗಡೆ ತೆಗೆದ್ಬಿಟ್ಟು. ಈಗ ನೀಟಾಗಿ ಹಿಟ್ಟೆಲ್ಲ ಹಾಕ್ಕೊಂಡು ನೀಟಾಗಿ ಹಾಕ್ಕೋಬೇಕು ಹಿಟ್ಟೆಲ್ಲ. ನಾನಿಲ್ಲಿ 3 ಮುದ್ದೆ ಆಗೋನಷ್ಟು ಹಿಟ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಹಿಟ್ಟನ್ನು ಚೆನ್ನಾಗಿ ಬೇಯಿಸಬೇಕು. ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ. ಇಲ್ಲಾಂದರೆ ಹಸಿ ಹಸಿ ಥರ ಮುದ್ದೆ ಬಂದುಬಿಡುತ್ತೆ. ನೀಟಾಗಿ ಬೇಯಿಸ್ಕೋಬೇಕು ಇದನ್ನು. ತುಂಬ ನೀಟಾಗಿ ಬರುತ್ತೆ ಮುದ್ದೆ ಮಾತ್ರ. ಈಗ ಕ್ಲೋಸ್ ಮಾಡಿ ಇಡೋಣ. ಒಂದು 5 ನಿಮಿಷ ಕ್ಲೋಸ್ ಮಾಡಿ ಇಡೋಣ. ನೀಟಾಗಿ ಬೇಯಬೇಕು ಹಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ. ಅರ್ಧ ಬರ್ಧ ಬೇಯಿಸ್ಕೋಬಾರ್ದು, ನೀಟಾಗಿ ಬೇಯಿಸ್ಕೋಬೇಕು. ಈ ಥರ ಬೇಯಬೇಕು ಹಿಟ್ಟು, ಅಂದ್ರೇ ತುಂಬ ಚೆನ್ನಾಗಿ ಬರೋದು ಮುದ್ದೆ ಮಾತ್ರ. ನೀಟಾಗಿ ಬೇಯಿಸ್ಕೊಂಡು ಇವಾಗ ಸೈಡಿಗೆ ಸಪೋರ್ಟಿಗೆ ಈ ಥರ ಹಿಡ್ಕೊಂಡು ಕೋಲು ಇರುತ್ತಲ್ಲ, ಮುದ್ದೆ ಕೋಲು ಇರುತ್ತಲ್ಲ, ಅದರಲ್ಲಿಂದ ಮಾಡ್ತಾಯಿದ್ದೀನಿ ನಾನು. ಮುದ್ದೆ ಮಾಡೋಕ್ಕೆ ಕೋಲು ಸಿಗುತ್ತೆ, ಆ ಕೋಲಿಂದನೇ ಮಾಡ್ತಾಯಿದ್ದೀನಿ. ಈ ಥರ ನಿಧಾನಕ್ಕೆ ತಿರುಗಿಸ್ತಾನೆ ಇರಬೇಕು. ಸ್ಲೋ ಆಗಿ ಗ್ಯಾಸ್ ಇಟ್ಕೋಬೇಕು. ಈ ಥರ ಮಾಡ್ತಾನೆ ಇರಬೇಕು. ಒಲೆ ಮೇಲೇ ಮಾಡ್ತಾ ಇರಬೇಕು. ಕೆಳಗಡೆ ತೊಗೊಂಡ್ರೆ ಆಮೇಲೆ ಮುದ್ದೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಒಲೆ ಮೇಲೇ ಈ ಥರ ಮಾಡ್ಕೊಬೇಕು. ನೋಡಿ, ಮಾಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಮುದ್ದೆ ಮಾತ್ರ. ಅಲ್ಟಿಮೇಟ್ ಮುದ್ದೆ, ತುಂಬ ಚೆನ್ನಾಗಿದೆ. ಈ ಥರ ಒಲೆ ಮೇಲೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ ಮಾತ್ರ. ಇವಾಗ ಆಗಿದೆ, ಅದು ತೆಗೆದುಬಿಡೋಣ. ಇವಾಗ ಒಂದೊಂದೇ ಮುದ್ದೆ ರೋಲಾಗಿ ಮಾಡ್ಕೊತಾ ಇದ್ದೀನಿ. ಸೈಜ್ ತಕ್ಕಂತೆ ಮುದ್ದೆನ ಮಾಡ್ಕೊಂಬಿಡಬೇಕು. ನಿಮ್ಗೆ ಸಣ್ಣದಾಗಿ ಬೇಕಂದರೆ ಸಣ್ಣದಾಗಿ ಮಾಡ್ಕೋಬೋದು. ಸೌಟಿಂದ ನೀರು ತಗೊಳ್ತಾನೆ ಇರಬೇಕು, ಅಂದರೆ ಅಂಟ್ಕೊಳ್ಳೋದಿಲ್ಲ. ಈ ಥರ ಮಾಡಿಕೊಂಡು ಈಗ ಒಂದು ಪ್ಲೇಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಒಂದೊಂದೇ ಅಳತೆ ಸರಿಯಾಗಿ ಮುದ್ದೆನ ತೆಗಿತಾ ಇದ್ದೀನಿ ನಾನು. ತಣ್ಣೀರಿಗೆ ಕೈ ಹಾಕಿ, ಬಿಸಿ ಇರುತ್ತೆ. ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಮುದ್ದೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ ನೋಡಿ. ಒಂಚೂರು ಹಸಿ ಸ್ಮೆಲ್ ಅಂತೂ ಬರಲ್ಲ, ತುಂಬ ಚೆನ್ನಾಗಿದೆ. ನಾನಿಲ್ಲಿ ಇನ್ನೊಂದು ಮುದ್ದೆ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ತಣ್ಣೀರಿಗೆ ಕೈ ಹಾಕಿ ಈ ಥರ ಮಾಡ್ಕೊಬೇಕು.
ತಣ್ಣೀರಿಗೆ ಕೈ ಏನಕ್ಕೆ ಹಾಕಬೇಕಂದ್ರೆ ಮುದ್ದೆ ಎಲ್ಲ ಅಂಟ್ಕೊಳ್ಳೋದಿಲ್ಲ ಕೈಗೆ, ಅದಕ್ಕೆ ನಾನು ಈ ಥರ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಮಾಡ್ಕೊಳ್ಳಿ ಮುದ್ದೆ, ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಚುಲರ್ಸ್ ಯಾರ್ಯಾರು ಇದ್ದೀರಾ ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ಮುದ್ದೆ ಮಾತ್ರ. ನಾನಿಲ್ಲಿ ಮುದ್ದೆ ಮೇಲೆ ಮೀನು ಸಾರು ಮಾಡಿದ್ದೀನಿ. ಮೀನು ಸಾರು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಮೀನು ಸಾರಂತೂ. ಮೀನು ಸಾರು ಮಾಡಿರೋ ರೆಸಿಪಿ ತೋರಿಸಿಲ್ಲ ನಾನು, ವಿಡಿಯೋ ಲೆಂತ್ ಆಗುತ್ತಂತ ತೋರಿಸಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವುದೇ ವಿಡಿಯೋಸ್ ಹಾಕಿದ್ರೂ ನಿಮಗೆ ಬರುತ್ತೆ.